ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 3 ವಿಚಾರಗಳನ್ನ ಮಾತಾಡಬೇಕು ಅಂತ ಅನ್ಕೊಂಡೆ. ಯಾವ್ದು ಅಂತಂದರೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಏನು ಅಂತಂದರೆ ಕಿಚನ್ ಸೌತ್ ಈಸ್ಟು ಹಿಂಗೆ ಟರ್ನ್ ಆಗಿದೆ, ಹಾಗಾಗಿ ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಹೋದಾಗ ಸೌತ್ ನೋಡಬೇಕಾಗಿ ಬರ್ತಾ ಇದೆ, ಈಸ್ಟ್ ನೋಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಅಡುಗೆ ಮನೆಯಲ್ಲಿ. ಎರಡನೇದು ಒಬ್ಬರು ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಅಥವಾ ನಾರ್ತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಇರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ವಾಸ್ತು ಟಿಪ್ಸ್ ಖಂಡಿತವಲ್ಲ ಒಂದು ಒಳ್ಳೆ ವಾಸ್ತು ಟಿಪ್ಸನ್ನು ಕೊಡ್ತೀನಿ. ಏನಕ್ಕೆ ಅಂತಂತಂದರೆ ಜೀವನದಲ್ಲಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅವ್ರ ಪ್ರಗತಿಯನ್ನು ಕಾಣೋದಕ್ಕೆ ಯಾವ ದಿಕ್ಕು ಯಾಕೆ ಇದ್ರ ಬಗ್ಗೆ ಕೊಡ್ತಾ ಹೋಗ್ತೇನೆ. ಓಕೆ, ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ತೊಗೊಂಡ್ಬಿಡ್ತೀನಿ. ಏನು ಅಂತಂದಾಗ ಒಬ್ರು ಕೇಳ್ತಾ ಇದ್ದಾರೆ ದಕ್ಷಿಣಾಭಿಮುಖವಾಗಿ ಇರುತ್ತೆ ಅಂತ ಕೇಳ್ತಾರೆ. ಇದು ನೋಡಿದಾಗ ಇದು ತೊಗೊಂಡಾಗ ಏನಾಗುತ್ತಿದ್ದು ನಾರ್ತ್ ಈಸ್ಟ್, ಇದು ಸೌತ್ ಈಸ್ಟು. ಅವರ ಕಿಚನ್ ಏನಾಗಿದೆ ಅಂದರೆ ಟಿಲ್ಟ್ ಆಗಿರುತ್ತೆ. ಹೆಂಗೆ ದಕ್ಷಿಣಾಭಿಮುಖವಾಗಿ ಟಿಲ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಟ್ರೂ ನಾರ್ತ್ ಹಾಗೆ ಇರುತ್ತೆ. ಟ್ರೂ ನಾರ್ತಿಗೆ 90 ಡಿಗ್ರಿ ಈಸ್ಟು ಇದ್ದೇ ಇರುತ್ತೆ. ಇವ್ರದ್ದು ಅಂದ್ಕೊಂಡಿರೋ ಪ್ರಕಾರ, ನಾನು ಅಂದ್ಕೊಂಡಿರೋ ಪ್ರಕಾರ ಅಂದರೆ ಅವ್ರು ಕೇಳಿರೋ ಪ್ರಶ್ನೆಗೆ ಇರೋವಂಥದ್ದು ಹೇಗಿದ್ದಿರ್ಬೋದು ಅಂತಂದ್ರೆ ಅದೇ ನೋಡಿ, ಇದೇ ಅಡುಗೆ ಮನೆ ಅಂತ ತೊಗೊಂಡಿದ್ರೆ ಈ ರೀತಿ ಇರ್ತದೆ ಅಂತ ಅಂದ್ಕೊಳ್ಳಿ. ಅವ್ರು ಸೌತ್ ಈಸ್ಟು ಇಲ್ಲೆಲ್ಲ ಬಂದಿರ್ಬೋದು, ಇಲ್ಲಿದೆಯಲ್ಲ ಇಲ್ಲಿ ಬಂದಿಲ್ಲದೆ ಇರ್ಬೋದು, ಇಲ್ಲಿ ಬಂದಿರ್ಬೋದು ಸೌತ್ ಈಸ್ಟು ತೊಗೊಂಡಾಗ. ಈಗ ಸೌತ್ ಈಸ್ಟ್ಗೆ ಇಲ್ಲಿ ಬಂದ್ಬಿಡ್ತಲ್ಲ, ನಾನು ಇಲ್ಲಿ ಅಡುಗೆಯನ್ನು ಮಾಡೋದ್ರಿಂದ ನಾನು ಈಸ್ಟ್ ನೋಡ್ದಂಗೆ ಆಗಲ್ಲ, ಸೌತ್ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರೊವೈಡೆಡ್ ಅಂದರೆ ನಿಮ್ಮ ಪ್ಲ್ಯಾಟ್ಫಾರ್ಮ್ ಹೀಗೇನಾದ್ರು ಇತ್ತು ಅಂತಂದರೆ ನೀವು ಸೌತನ್ನೇ ನೋಡ್ತೀರಾ. ಅದೇನಾದ್ರು ಪ್ಲ್ಯಾಟ್ಫಾರ್ಮು ಹೀಗೆ ಇತ್ತು ಅಂತಂತಂದರೆ ನಿಮಗೆ ಇದು ತಿರುಗಿದೆ ಅಂತಂದ್ರೂ ಕೂಡ, ಇದು ಪೂರ್ತಿ ಹೀಗೆ ತಿರುಗಿದೆ ಅಂತಂದ್ರೂ ಕೂಡ ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀರಾ ಅಂತಂತಂದರೆ ನೀವು 100% ಈಸ್ಟನ್ನೇ ನೋಡ್ತಾ ಇರ್ತೀರ. ಈಸ್ಟನ್ನೇ ನೋಡಿ ಅಡುಗೆಯನ್ನು ಮಾಡ್ತಾ ಇರ್ತೀರ. ಹಾಗಾಗೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ವಾಸ್ತು ದೋಷ ಬರೋದಿಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ, ಇದು ತಿರುಗಿಬಿಟ್ಟಿದೆಯಲ್ಲ, ತಿರುಗಿರೋದಿಲ್ಲ ನೋಡಿ, ಹಿಂಗೆ ತಿರುಗಿದೆಯಲ್ಲ, ಹಾಗಾಗಿ ನೀವೇನಾದ್ರು ಸ್ಟವನ್ನು ದಕ್ಷಿಣ ಭಾಗದಲ್ಲಿ ಇಟ್ಕೊಂಡಿದ್ರೆ ನೋಡಿ, ಈ ಭಾಗದಲ್ಲಿ ಏನಾದ್ರು ಸ್ಟವ್ ಇಟ್ಕೊಂಡಿದ್ರೆ ನೀವು ಈಸ್ಟನ್ನು ನೋಡೋಕ್ಕಾಗಲ್ಲ. ಈ ಭಾಗದಲ್ಲಿ ಸ್ಟವ್ ಇಟ್ಕೊಂಡ್ರೆ, ಅದೇ ಪೂರ್ವ ಭಾಗಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದ್ರೆ ಖಂಡಿತವೂ ನೀವು ಪೂರ್ವವನ್ನು ನೋಡ್ಕೊಂಡೆ ಅಡುಗೆ ಮಾಡ್ತಾ ಇರ್ತೀರ. ಅದರ ಬಗ್ಗೆ ಯಾವುದೇ ಸಂಶಯ ಬೇಡ. ಅದರಿಂದ ಏನಾದರೂ ತೊಂದರೆ ಆಗ್ಬಿಡುತ್ತಾ? ತೊಂದರೆನೂ ಏನೂ ಆಗೋದಿಲ್ಲ. ಓಕೆ, ಯಾಕೆ ಪೂರ್ವವನ್ನು ನೋಡ್ತಾ ಮಾಡಬೇಕು ಅಂತಂತ ಹೇಳ್ತಾ ಇದ್ದಂತಂದರೆ ಆಗಿನ ಕಾಲದಲ್ಲಿ ನೋಡಿದಾಗ ಏನಾಗುತ್ತಾರೆ, ಒಂದು ಮನೆಗೂ ಮತ್ತೊಂದು ಮನೆಗೂ ಅಜಗಜಾಂತರ ತುಂಬ ವ್ಯತ್ಯಾಸಗಳಿರ್ತಾ ಇತ್ತು. ಪ್ರತಿಯೊಂದು ಮನೆಗೂ ಪೂರ್ವಕ್ಕೆ ಬಿಸಿಲು ಬರ್ತಾ ಇತ್ತು ಬೆಳಗ್ಗೆ ಹೊತ್ತು. ಈಗೇನಾಗ್ಬಿಟ್ಟಿದೆ, ಈಗಲೂ ಊರುಗಳ ಕಡೆ ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಊರುಗಳ ಕಡೆಯೂ ಕೆಲವೊಂದು ಕಡೆ ಏನು ಮಾಡಿದ್ದಾರೆ, ಒಂದು ಗೋಡೆಗೆ ಇನ್ನೊಂದು ಗೋಡೆ ಸೇರಿಸ್ಕೊಂಡು ಕಟ್ಕೊಂಡು ಹೊರಟಾಗಿದ್ದಾರೆ. ಬೆಂಗಳೂರಲ್ಲಂತೂ ಹೇಳೋದೇ ಬೇಡ. ದೊಡ್ಡ ಸೈಟ್ಗಳಿದ್ರೆ ಓಕೆ, ಚಿಕ್ಕ ಸೈಟ್ಗಳಿತ್ತು ಅಂತಂತಂದರೆ ಎಲ್ಲ ಒಂದಕ್ಕೊಂದು ಅಂಟಿಸ್ಕೊಂಡೇ ಕಟ್ಕೊಂಡೋಗಿರ್ತಾರೆ. ಅಲ್ಲಿ ಹೋದಾಗ ಸೂರ್ಯನ ಬಿಸಿಲು ಎಲ್ಲಿಂದ ಬರುತ್ತೆ ನಿಮಗೆ? ಆವಾಗ ಈ ಒಂದು ವಾಸ್ತುವಿನ ಪ್ರಭಾವ ನಿಮ್ಗೆ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಹಾಗಾಗಿ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಇದು ಒಂದನೇ ಪ್ರಶ್ನೆಗೆ ನಾನು ಕೊಡ್ತಾರಂಥ ಉತ್ತರ. ಮತ್ತೊಬ್ಬರು ಕೇಳ್ತಾ ಇದ್ದಾರೆ ಏನಂದರೆ ನಾರ್ತ್ ಈಸ್ಟ್ ಅಂದರೆ ಇದು. ಓಕೆ ನೋಡಿ, ಸರಿಗೆ ಏನಾಗ್ಬಿಡುತ್ತೆ ಅಂತಾರೆ, ಏನೇನೋ ವಾಸ್ತುಗಳು ಹೇಳಿ 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 ಜನಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ಗೊತ್ತಾಗ್ತಾ ಇಲ್ಲ. ಸೊ ಹಿಂಗೆ ತೊಗೊಂಡಾಗ 360 ಡಿಗ್ರಿ ಇರುತ್ತೆ. ಇದು 360 ಡಿಗ್ರಿ. ಇದರಲ್ಲಿ ಇದಕ್ಕೆ 90 ಡಿಗ್ರಿ, ಇದು 90, ಇದು 90, ಇದು 90, 4 90ಗಳು, 4 90ಗಳು ಏನಾಗುತ್ತೆ 360 ಆಗುತ್ತೆ. ಸೊ ಇದಕ್ಕೆ ಇಲ್ಲೇನು ಬರ್ತದಲ್ಲ, ಇದು 45 ಡಿಗ್ರಿ. ಈ 45 ಡಿಗ್ರಿಗೆ ಏನು ಬರುತ್ತಲ್ಲ ಅದು ನಾರ್ತ್ ಈಸ್ಟ್. ಇಲ್ಲಿಂದ ಈ ಕಡೆ ಬರೋದು ಈಸ್ಟ್ ಆಫ್ ನಾರ್ತ್ ಈಸ್ಟು, ಇದು ನಾರ್ತ್ ಆಫ್ ನಾರ್ತ್ ಈಸ್ಟು, ಈ ಥರ ಬರುತ್ತೆ. ಈಶಾನ್ಯದಲ್ಲಿ ಸ್ಟೇರ್ ಕೇಸು ಬೇಡ ಅಂತಲೇ ಹೇಳ್ತೇನೆ. ಯಾಕೆ ಅಂತ ತಂದಾಗ ಈಶಾನ್ಯದಲ್ಲಿ ಏನಾದ್ರು ಸ್ಟೇರ್ ಕೇಸ್ ಬಂದಿತ್ತು ಅಂದರೆ ಅದನ್ನು ಲೆಕ್ಕ ಮಾಡಬೇಕು, ಚೆಕ್ ಮಾಡಬೇಕು. ಎಕ್ಸ್ಪರ್ಟ್ಸನ್ನು ಕರ್ಕೊಂಡೋಗಿ ಮೆಷರ್ಮೆಂಟ್ಸ್ ತೊಗೊಂಡು ಎಲ್ಲಿದೆ, ನಮ್ಮನೆಗೆ ನಿಜವಾಗ್ಲೂ ಈಶಾನ್ಯದಲ್ಲೇ ಇದೆಯಾ, ಪೂರ್ವ ಈಶಾನ್ಯದಲ್ಲಿದೆಯಾ ಅಥವಾ ಉತ್ತರ ಈಶಾನ್ಯದಲ್ಲಿದೆಯಾ ಅನ್ನೋದನ್ನು ನೋಡಬೇಕು. ಅದನ್ನು ಇದು ಹಲವಾರು ಪ್ಯಾರಾಮೀಟರ್ಸ್ಗಳಿರುತ್ತೆ, ಅಂದರೆ ಹಲವಾರು ಮಾಪನಗಳಿರುತ್ತೆ. ಆ ಮಾಪನಗಳ ಮೂಲಕ ಇದನ್ನು ನೋಡಿ ಸರಿಯಾಗಿ ಡಿಸಿಷನ್ ತೊಗೋಬೇಕು. ನಾರ್ತ್ ಈಸ್ಟಲ್ಲೇ ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಇಲ್ಲೇ ಶುರುವಾಗಿ
ಹಿಂಗೆ ಹತ್ಕೊಂಡು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಬಂದಿದೆ ಅಂತಂತಂದರೆ ಇದು ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಬಂದಿದ್ದಾರೆ ಆಗುವಂಥ ತೊಂದರೆಗಳೇನು ಅಂತ. ಮೊಟ್ಟ ಮೊದಲದಾಗಿ ಇಲ್ಲಿ ಭಾರ ಬಿತ್ತು ಅಂತ ಹೇಳ್ತಾರೆ. ಏನಕ್ಕೆ ಭಾರ ಬಿತ್ತು ಅನ್ನೋದನ್ನೇ ಜನ ತಿಳ್ಕೊಳ್ಳಲ್ಲ. ಈ ಭಾರ ಹೆಂಗೆ ಬರುತ್ತೆ ಅಂತ ಅನ್ನೋದಾದಾಗ, ಒಂದು ನಿಮ್ಮ ಸೈಟು ಹಿಂಗಿರ್ತದೆ ಅಂತ ಅನ್ಕೊಳ್ಳಿ. ಒಂದು ಈ ಸೈಟಿಗೆ ಏನು ಮಾಡ್ತೀವಿ ನಾವು, ವಾಸ್ತುಪುರುಷನನ್ನು ನೋಡ್ತೀವಿ. ಒಂದು ಎರಡನೇದು ಏನು ಮಾಡ್ತೀವಿ ಅಂದರೆ ಈ ಮನೆಗೆ ವಾಸ್ತುಪುರುಷನನ್ನು ನೋಡೋಂಥದ್ದು ಎರಡು ಇರ್ತದೆ. ದೊಡ್ಡ ಸಬ್ಜೆಕ್ಟ್ ಅದು. ಓಕೆ, ವಾಸ್ತುಪುರುಷನ ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಇದೇನಾದರೂ ವಾಸ್ತುಪುರುಷನ ತಲೆಯ ಭಾಗದಲ್ಲಿ ಏನಾದರೂ ಈ ಸ್ಟೇರ್ ಕೇಸ್ಗೆ ಒಂದು ಫೌಂಡೇಶನ್ ಬರುತ್ತಲ್ಲ, ಇದೇನಾದ್ರು ಇಲ್ಲಿ ಬಿದ್ದಿತ್ತು ಅಂತಂದರೆ ವಾಸ್ತುಪುರುಷನ ತಲೆ ಮೇಲೆ ಏಟು ಬಿತ್ತು ಅಂತ ಅರ್ಥ ಆಯಿತು ಅಂತಂದರೆ ನಮಗೇನಾಗುತ್ತೆ, ಈ ಮನೆಗೆ ಕ್ಲಾರಿಟಿ ಇರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ, ವಿಸ್ಡಮ್ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಯೋಗ್ಯತೆಯನ್ನು ಪಡುವಂಥ ಯೋಗ ಇವರಿಗೆ ಬರೋದಿಲ್ಲ. ಯಾಕೆ? ತಲೆಗೇಟು ಬಿದ್ದಿದೆ. ತಲೆಗೇಟು ಬಿತ್ತು ಅಂದರೆ ಹೋಗ್ತು ಅಂತ. ಸೊ ಇದನ್ನೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೋಡಿದಾಗ ಆಗುತ್ತೆ. ಹಾಗಾಗಿ ಏನು ಮಾಡ್ಬಿಟ್ರು, ಸಾಧಾರಣವಾಗಿ ನಾರ್ತ್ ಈಸ್ಟಲ್ಲಿ ಇಟ್ಕೋಬೇಡಿ ಅಂತ ಹೇಳ್ಬಿಟ್ರು. ಅಷ್ಟೊಂದು ಸೂಕ್ಷ್ಮವಾಗಿ ಎಲ್ಲ ನೋಡ್ಕೊಂಡು ಯಾರು ಮಾಡ್ತಾರೆ, ಅದು ವಾಸ್ತು ಎಕ್ಸ್ಪರ್ಟ್ಸ್ ಹತ್ರ ಹೋದರೆ ಅವ್ರು ನೋಡ್ಕೊಂಡು ಕೊಡ್ತಾರೆ. ಇಲ್ಲಿ ಮಾಡಬೇಡಿ, ಇಲ್ಲಿಂದ ಶುರು ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ನಮ್ಮ ಜನ ಏನು ಮಾಡ್ತಾರೆ, ಫೀಸ್ ಕೊಟ್ಟು ಅವ್ರ ಹತ್ರ ಸರಿಯಾದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆ ವಾಸ್ತು ಕನ್ಸಲ್ಟೆಂಟ್ಗೆ ಸ್ವಲ್ಪ ಫೀಸ್ ಕೊಡೋಕ್ಕೆ ಚೌಕಾಸಿ. ನಂಗೆ ವಾಸ್ತು ಗೊತ್ತು, ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ, ಹಿಂಗೆ ಮಾಡ್ಕೊಡ್ತಾರೆ, ಒದ್ದಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಇಲ್ಲಿ 1000 ರೂಪಾಯಿ ಕೊಟ್ಟು ಒಂದು ಕನ್ಸಲ್ಟೇಷನ್ ತೊಗೊಳ್ಳಲ್ಲ, ಮಾಡಿಬಿಡ್ತಾರೆ, ಒದ್ದಾಡ್ತಾರೆ. ಸೊ ಯಾರು ಮಾಡಬೇಕು ಅಂದ್ಕೊಂಡಿದ್ರು ಅವ್ರು ವಾಸ್ತು ಕನ್ಸಲ್ಟೆಂಟ್, ಸರಿಯಾಗಿರೋ ವಾಸ್ತು ಕನ್ಸಲ್ಟೆಂಟನ್ನು ಕನ್ಸಲ್ಟ್ ಮಾಡಿ ತಗೊಳ್ಳಿದ್ದಾನೆ. ಅವ್ರು ಮಾತ್ರ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ನಾನು ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್ ಇರೋ ಹೊತ್ತಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಪ್ರತಿಯೊಂದನ್ನು ಕೂಡ ನಾನು ಪ್ಲಾಟ್ ಮಾಡಿ ಇಂಚು ಕೂಡ ಲೆಕ್ಕಾಚಾರ ಮಾಡಿ ಕೊಡ್ತಾಯಿದ್ದೀನಿ ನಾನು. ಹಾಗಾಗಿ ನನಗೆ ನನ್ನ ಕ್ಲೈಂಟ್ ಸರ್ಕಲ್ ದೊಡ್ಡದಾಗ್ತಾನೆ ಇದೆ, ಬರ್ತಾನೆ ಇದ್ದಾರೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರಿ, ಚೆನ್ನಾಗಿ ಬಾಳ್ತಾ ಇದ್ದೀವಿ, ಇನ್ನೊಂದು ಮನೆ ಕಟ್ಟಬೇಕು, ಮಗದೊಂದು ಮನೆ ಕಟ್ಟಬೇಕು, ಈಗ ಬರ್ತಾನೆ ಇದ್ದಾರೆ. ಓಕೆ, ಹಾಗಾಗಿ ಸಾಧಾರಣ ಕೇಳ್ತಾರೆ, ಇಲ್ಲಿ ಬೇಡ ಅಂತಂದ್ಬಿಟ್ಟು. ಇದಿನ್ನೂ ತುಂಬ ದೊಡ್ಡದಾಗಿದೆ ವಿಚಾರ. ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದಿಲ್ಲ, ಅದೇ ಇದು. ಏನು, ವಾಸ್ತುಪುರುಷನ ತಲೆಯ ಭಾಗದಲ್ಲಿ ಏನಾದರೂ ಫೌಂಡೇಶನ್ ಬಿತ್ತು ಅಂತಂತಂದರೆ ಅಲ್ಲಿಗೆ ಎನರ್ಜಿ ಫ್ಲೋ ಕಟ್ ಆಗುತ್ತೆ ಅಂತ. ಸೊ ಸಾಧಾರಣವಾಗಿ ನಾರ್ತ್ ಈಸ್ಟಲ್ಲಾಗಲಿ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಆಗಲಿ, ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಬೇಡ ಅಂತಂತಾರೆ. ಬಟ್ ನಮ್ಮ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಲೆಕ್ಕಾಚಾರ ಮಾಡಿಕೊಂಡು ವಾಸ್ತುಪುರುಷನ ಮುಖದಲ್ಲಿ ಕಣ್ಣಿನ ಮೇಲೆ ಬೀಳ್ತಿದೆಯೋ, ಹಣೆಯ ಮೇಲೆ ಬೀಳ್ತಿದೆಯೋ, ಮೂಗಿನ ಮೇಲೆ ಬೀಳ್ತಿದೆಯೋ, ಬಾಯಿನ ಮೇಲೆ ಬೀಳ್ತಿದೆಯೋ, ಕಿವಿ ಮೇಲೆ ಬೀಳ್ತಾ ಇದೆಯೋ, ಇದೆಲ್ಲ ಚೆಕ್ ಮಾಡಾದ್ಮೇಲೆ ಇಲ್ಲಿ ಸ್ಪೇಸ್ ಇರುತ್ತಲ್ಲ, ಇಂಥ ಸ್ಪೇಸ್ಗಳಿಂದ ನೋಡಿ ಅದನ್ನೆಲ್ಲ ಕೊಡೋವಂಥ ಚಾಣಾಕ್ಷತನವನ್ನು ನಾವು ಬಳಸ್ತಾ ಇದ್ದೀವಿ, ಆಗ್ತಾಯಿದೆ. ಬಟ್ ಇನ್ ಜನರಲ್ ನೀವೇನು ಕೇಳಿದಾರಲ್ಲ ಅದರ ಪ್ರಕಾರ ತಪ್ಪಾಗತ್ತೆ. ನಾನೇನೆಲ್ಲ ಹೇಳಿದ್ನಲ್ಲ, ಜ್ಞಾನ ಇರಲ್ಲ, ವಿವೇಕ ಇರಲ್ಲ, ಮತ್ತು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯಾವುದೇ ರೀತಿಯಾದಂಥ ಉತ್ತಮ ಯೋಚನೆಗಳಿಲ್ಲ, ಆಲೋಚನೆಗಳಿಲ್ಲ. ಮನೆಯಲ್ಲಿ ಸದಾ ಕೆಡುಕು ಆಗ್ತಾಯಿದೆ. ಏನು ಕೆಡುಕಾಗ್ತಿದೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ಕೆಡುಕುಗಳಿಂದ ನಾನು ಆಚೆ ಹೆಂಗೆ ಬರಬೇಕು ಅನ್ನೋದು ಮಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗಲೂ ನೀವು ಈ ಭಾಗದಲ್ಲಿ ಏನಾದ್ರು ಸ್ಟೇರ್ ಕೇಸ್ ಹಾಕ್ಕೊಂಡಿದ್ರೆ ಆ ಸ್ಟೇರ್ ಕೇಸು ಆ ವಾಸ್ತುಪುರುಷನ ಶಿಖಿ ಭಾಗದಲ್ಲಿ ಏನಾದ್ರು ಬಿದ್ದಿದ್ದರೆ ಈ ತೊಂದರೆಗಳು ಆಗತ್ತೆ. ಓಕೆ, ಸ್ವಲ್ಪ ಏನಾಗುತ್ತೆ, ವಿಚಾರಗಳಿಂದ ನಾನು ವಿಚಾರಗಳಿಗೆ ತಿಳಿಸ್ಬೇಕಾಗತ್ತೆ. ನಾನು ಇರುವಂಥ ವಿಚಾರ ಹೀಗಿದ್ದರೆ ಹೀಗೆ ಆಗುತ್ತೆ ಅಂತ ಹೇಳ್ತೇನೆ ಹೊರತು ಹೆದರ್ಸೋಕ್ಕೂ ಹೋಗಲ್ಲ, ಬೆದರ್ಸೋಕ್ಕೂ ಹೋಗಲ್ಲ, ಆಯ್ತಲ್ಲ. ಹಾಗೆ ಅಂತಬಿಟ್ಟು ಸುಳ್ಳು ಹೇಳೋಕ್ಕೂ ಹೋಗಲ್ಲ. ನನಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಇರೋ ಜ್ಞಾನವನ್ನು ಸರಿಯಾಗಿ ಕೊಡಬೇಕು ಅಂತಂದ್ಬಿಟ್ಟು ಈಗೆಲ್ಲರೂ ಕೂಡ ಹೇಳಿದಲ್ಲ, ಒಂದು ಕೆಲಸ ಮಾಡೋಂಥವ್ರಿಗೆ ಅತ್ಯುತ್ತಮವಾಗಿ ಒಂದು ಸಂಪಾದನೆಯನ್ನು ಚೆನ್ನಾಗಿ ಮಾಡೋದಕ್ಕೆ ಯಾವ ದಿಕ್ಕಲ್ಲಿ ಕೂತ್ಕೊಂಡು ನಾನು ಕೆಲಸವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ. ಸೊ ಅದರಲ್ಲಿ ಹೇಳೋದು ಏನಂತಂದರೆ, ನಾನು ವಾಸ್ತು ಪ್ರಕಾರ ಅಂತ ಬಂದಾಗ ಇದನ್ನು ಸೈನ್ಸು ಕೂಡ ಪ್ರೂವ್ ಮಾಡ್ತಾ ಇದೆ. ನೋಡಿ, ಹೀಗೇನಾದ್ರು ಇತ್ತು ಅಂತಂದರೆ ಇದೇ ನಾರ್ತು, ಈಸ್ಟು, ಸೌತು, ವೆಸ್ಟು ಅಂತ ಬಂದಾಗ ಏನಾಗುತ್ತೆ ಅಂದರೆ, ಆಲ್ವೇಸ್ ನೀವು ಫೇಸಿಂಗ್ ನಾರ್ತನ್ನು, ಉತ್ತರ ದಿಕ್ಕನ್ನು ನೋಡ್ತಾ ಎಡಭಾಗಕ್ಕೆ ಏನಿರುತ್ತಲ್ಲ ಈ ಭಾಗದಲ್ಲಿ ಇದನ್ನು ಕ್ರೆಡೆನ್ಸಾ ಅಂತ ಕರಿತೀವಿ ನಾವು ಆರ್ಕಿಟೆಕ್ಚರ್ ಭಾಷೆಯಲ್ಲಿ. ಕ್ರೆಡೆನ್ಸಾ ಅಂತ ಕರಿತೀವಿ. ಈ ಭಾಗದಲ್ಲಿ ನಾವು ಮಾಡ್ತೀವಿ, ಬೇಕಾಗಿರುತ್ತೆ ಡ್ರಾಯರ್ಸು ಅದೆಲ್ಲ ಇಟ್ಕೊಂಡು, ಫೈಲು, ಫೋಲ್ಡರ್ಸು, ಏನೇನು ಬೇಕಾಗುತ್ತೋ ಅದೆಲ್ಲವನ್ನು ಈ ಭಾಗದಲ್ಲಿ ಇಟ್ಕೊಂಡಿರ್ತೀವಿ. ಇಟ್ಕೊಂಡು ಈ ರೀತಿ ಕೂತ್ಕೊಂಡು ನಾರ್ತ್ ಕಡೆಗೆ ನೋಡ್ತಾ ವ್ಯಾಪಾರ ವ್ಯವಹಾರವನ್ನು ಮತ್ತು ಕೆಲಸವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ
ಏನಾಗುತ್ತೆ ನಾರ್ತನ್ನು ನೋಡೋದ್ರಿಂದ ಏನಾಗುತ್ತೆ, ನಾರ್ತು ಮೊಟ್ಟ ಮೊದಲಿಗೆ ಏನಾಗುತ್ತೆ ಕುಬೇರನ ದಿಕ್ಕು. ಕುಬೇರ ಯಾವುದಕ್ಕೆ ಅಧಿಪತಿ ಅಂತಂದಾಗ ಸಕಲ ಐಶ್ವರ್ಯಗಳಿಗೆ ಅಧಿಪತಿ, ಅದನ್ನು ಕೊಡುವಂಥದ್ದು. ಇದು ಪುರಾಣಗಳಲ್ಲಿ ಬರುವಂಥದ್ದು. ರಿಯಲ್ ಫ್ಯಾಕ್ಟ್ ಏನು ಅಂತಂದರೆ ಸೈನ್ಸ್ ಅಂತ ಏನಾಗುತ್ತೆ ಅಂದರೆ, ಸೈನ್ಸಲ್ಲಿ ಏನಾಗುತ್ತೆ ಅಂದರೆ ನಾರ್ತ್ ಟು ಸೌತ್ಗೆ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ಈ ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಎನರ್ಜಿ ಈ ರೀತಿ ಮೂವ್ ಆಗ್ತಾ ಇರುತ್ತದೆ. ನಾರ್ತ್ ಟು ಸೌತು ಮೂವ್ ಆಗ್ತಾ ಇರುತ್ತೆ. ಯಾವಾಗ ನಾರ್ತ್ ಎನರ್ಜಿ ನನಗೆ ಬರ್ತಾ ಇರುತ್ತೋ, ಆ ಮ್ಯಾಗ್ನೆಟಿಕ್ ಎನರ್ಜಿ ಬರ್ತಾ ಇರುತ್ತೋ, ನಾವೆಲ್ಲ ನೋಡಿದ್ವಲ್ಲ ಕಬ್ಬಣದ ಜೊತೆಗೆ ಮ್ಯಾಗ್ನೆಟನ್ನು ತೊಗೊಂಡೋದ್ರೆ ಹೆಂಗಾಗುತ್ತೆ, ಕಬ್ಬಣವನ್ನು ಟಕ್ ಅಂತ ಎಳ್ಕೊಳುತ್ತಲ್ಲ, ಕಬ್ಬಣದ ಚೂರುಗಳಾದರೂ ಸರಿ ಹೇಳ್ಕೊಳುತ್ತೆ, ಕಬ್ಬಣದ ಪೀಸ್ಗಳಾದರೂ ಸರಿ ಹೇಳ್ಕೊಳ್ತಾ ಇರ್ತದಲ್ವಾ. ಮ್ಯಾಗ್ನೆಟ್ಗೆ ಆ ಒಂದು ಪವರ್ ಇರುತ್ತೆ. ಅದೇ ರೀತಿ ಏನಾಗುತ್ತದೆ, ಈ ದಿಕ್ಕಲ್ಲಿ ಕೂತ್ಕೊಂಡು ವ್ಯಾಪಾರ ವ್ಯವಹಾರ ಮಾಡುವಂಥ ಮನುಷ್ಯನಿಗೆ ಏನಾಗುತ್ತದೆ, ಫೋಕಸ್ಸು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆತನಿಗೆ ತಾನು ಏನು ಮಾಡ್ತಾ ಇದ್ದೀನಿ, ಎಂಥದ್ದು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಏಕಾಗ್ರತೆ, ತನ್ಮಯತೆ ಎರಡೂ ಕೂಡ ಹೆಚ್ಚಾಗುತ್ತೆ. ಯಾವ ವ್ಯಕ್ತಿಗೆ ಏಕಾಗ್ರತೆ ಮತ್ತು ತನ್ಮಯತೆ ತನ್ನ ವೃತ್ತಿಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ ಅವನಿಗೆ ಹಣ ಬಂದೇ ಬರ್ತದೆ. ಯಾಕಂದರೆ ಹಣ ಬರೋ ರೀತಿಯಲ್ಲಿ ಅವನು ವ್ಯಾಪಾರ ವ್ಯವಹಾರ ಮಾಡ್ತಾ ಹೋಗ್ತಾ ಇರ್ತಾನೆ. ಓಕೆ, ಈ ಟಿಪ್ಸ್ ಭಾಳ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆದವರು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ, ಶೇರ್ ಮಾಡ್ಕೊಳ್ತಾ ಹೋಗಿ. ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.